ನಮಸ್ಕಾರ ಸ್ನೇಹಿತರೆ. ಭಾರತಾಂಬೆಯ ಗರ್ಭದಲ್ಲಿ ಜನಿಸಿದಂತಹ ಅನೇಕ ವೀರ ಸ್ವತಂತ್ರ ಹೋರಾಟಗಾರರಲ್ಲಿ ಅಚ್ಚಳಿಯದಂತಹ ಇತಿಹಾಸದ ಪುಟಗಳನ್ನು ಸೇರಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ. ರಕ್ತ ಕೊಡಿ, ನಿಮಗೆ ಸ್ವತಂತ್ರ ಕೊಡಿಸುತ್ತೇನೆ ಎಂದು ಬ್ರಿಟಿಷರ ವಿರುದ್ಧ ಗರ್ಜಿಸಿದ ಗಜಕೇಸರಿ. ಒಂದು ಸ್ವತಂತ್ರ ಸೇನೆಯನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತು ಭಾರತದ ಭೂಭಾಗದಲ್ಲಿ ಬ್ರಿಟಿಷರನ್ನು ಸೋಲಿಸಿ ಸ್ವತಂತ್ರ ಭಾರತದ ಧ್ವಜ ಹಾರಿಸಿ ಭಾರತೀಯರ ಎದೆಯಲ್ಲಿ ಹೋರಾಟದ ಕಿಚ್ಚು ಹಚ್ಚಿದ ಮಹಾನ್ ನಾಯಕ. ಜಡಗಟ್ಟಿದ್ದ ಭಾರತೀಯರ ಮನಸ್ಸಿನಲ್ಲಿ ಹೊಸ ಉತ್ಸಾಹವನ್ನು ತುಂಬಿ ಹೊರ ದೇಶಗಳಿಂದಲೂ ಭಾರತಕ್ಕಾಗಿ ಮಿಡಿಯುವ ಹೃದಯಗಳನ್ನು ಸಂಪಾದಿಸಿದ ಆ ಮಹಾನ್ ನೇತಾರ. ಭಾರತ ಸಂಪೂರ್ಣ ಸ್ವತಂತ್ರಗೊಳ್ಳುವ ಮೊದಲೇ ಇಹಲೋಕವನ್ನು ತ್ಯಜಿಸಿದ ಮಹಾನ್ ನಾಯಕ ಸುಭಾಷ್ ಚಂದ್ರ ಬೋಸ್. ಈ ಹೆಸರನ್ನು ಕೇಳದವರು ಯಾರೂ ಇಲ್ಲ. ಜೈ ಹಿಂದ್ ಎಂಬ ಘೋಷವಾಕ್ಯದೊಂದಿಗೆ ಭಾರತ್ ಮಾತಾ ಕಿ ಜೈ ಎಂದು ಘೋಷ ಮೊಳಗಿಸುತ್ತಾ ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸಿದ ವೀರ. ಜನವರಿ 23, 1897 ಒಡಿಸ್ಸಾದ ಕಟಕ್ನಲ್ಲಿ ನೆಲೆಸಿದ್ದ ಬಂಗಾಳಿ ಕುಟುಂಬದ ಪ್ರಭಾವತಿ ದತ್ತಾ ಬೋಸ್ ಮತ್ತು ಜಾನಕಿನಾಥ್ ಬೋಸರ 14 ಮಕ್ಕಳಲ್ಲಿ 9ನೆಯವರು ಸುಭಾಷ್ ಚಂದ್ರ ಬೋಸ್. ಇವರ ತಂದೆ ಬಂಗಾಳ್ ಪ್ರಾಂತ್ಯದಲ್ಲಿ ಪ್ರಸಿದ್ಧ ವಕೀಲರಾಗಿದ್ದರು. 1918ರಲ್ಲಿ ಕಲ್ಕತ್ತಾದ ವಿಶ್ವವಿದ್ಯಾಲಯದ ಕಾಟಿಸ್ ಚರ್ಚ್ ಕಾಲೇಜಿನಿಂದ BA ಪದವಿ ಪಡೆದರು. 1919 ಇಂಗ್ಲೆಂಡಿಗೆ ತೆರಳಿ ಅಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಪಡೆಯುವ ಮೂಲಕ ICSಗೆ ಆಯ್ಕೆಯಾದರು. ಅಂದಿನ ICS ಎಂದರೆ ಇವತ್ತಿನ IAS ಇದ್ದಂತೆ. ಆದರೆ ಆಗ ಬ್ರಿಟಿಷ್ ಅಧಿಕಾರಿಗಳೇ ಆ ಹುದ್ದೆಯನ್ನು ಅಲಂಕರಿಸುತ್ತಿದ್ದರು. ಬ್ರಿಟಿಷರ ಪರವಾಗಿ ಭಾರತವನ್ನು ಆಳುವ ಆ ಪ್ರತಿಷ್ಠಿತ ಹುದ್ದೆ ಸುಭಾಷ್ರಿಗೆ ಒಳ್ಳೆದು ಬಂದಿತ್ತು. ಹಾಗಂತ ಬ್ರಿಟಿಷರ ಗುಲಾಮಗಿರಿಯನ್ನು ಮಾಡುತ್ತಾ ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ಮಾಡುವ ಆ ಅಧಿಕಾರ ಬೋಸರಿಗೆ ಇಷ್ಟವಾಗಿರಲಿಲ್ಲ. 1921ರಲ್ಲಿ ಸಿವಿಲ್ ಸರ್ವಿಸ್ ಹುದ್ದೆಯನ್ನು ನಿರಾಕರಿಸಿ ಬಂದರು ಮತ್ತು ದೇಶದ ಸ್ವತಂತ್ರಕ್ಕಾಗಿ ರಣರಂಗಕ್ಕೆ ಧುಮುಕಿದರು. ಕೇವಲ 22 ವಯಸ್ಸಿಗಾಗಲೇ ಅವರು ಒಬ್ಬ ನಾಯಕನಾಗಿ ಬೆಳೆದು ನಿಂತಿದ್ದರು. ಭಾರತವನ್ನು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸುವುದು ಅವರ ಜೀವನದ ಗುರಿಯಾಗಿತ್ತು. ಅದಕ್ಕಾಗಿಯೇ ಇವರು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯಗೊಂಡರು. ಇವರಲ್ಲಿನ ನಾಯಕತ್ವದ ಗುಣಗಳಿಂದಾಗಿ ಆಲ್ ಇಂಡಿಯಾ ಯೂತ್ಸ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆದರು ಮತ್ತು ತಮ್ಮ ಕ್ರಾಂತಿಕಾರಿ ಸ್ವಭಾವದಿಂದ ಹೆಚ್ಚು ಜನಪ್ರಿಯತೆಯನ್ನು ಪಡೆದರು. ಹಾಗೂ ಇದೇ ಕ್ರಾಂತಿಕಾರಿ ಗುಣಗಳಿಂದಾಗಿ ಬೋಸರು ಅನೇಕ ಬಾರಿ ಸೆರೆಮನೆಯನ್ನು ಸೇರಬೇಕಾಯಿತು. ಇವರ ನಡೆಗಳಿಂದಾಗಿ ಬ್ರಿಟಿಷ್ ಅಧಿಕಾರಿಗಳ ಮನಸ್ಸಿನಲ್ಲಿಯೂ ಆತಂಕ ಶುರುವಾಗಿತ್ತು. ಯುರೋಪ್ಗೆ ಹೋಗಿ ಅಲ್ಲಿ ನೆಲೆಸಿದ್ದ ಭಾರತೀಯರನ್ನು ಭೇಟಿ ಮಾಡಿ ಅವರ ಮನಸ್ಸಿನಲ್ಲಿ ಸ್ವತಂತ್ರದ ಕಿಚ್ಚು ಹಚ್ಚಿದರು. ತಮ್ಮ ಮುಂದಿನ ಹೆಜ್ಜೆಯನ್ನು ಜರ್ಮನಿಯತ್ತ ಇಟ್ಟರು. ನೇತಾಜಿಯವರ ವ್ಯಕ್ತಿತ್ವ ಹಾಗೂ ವರ್ಚಸ್ಸನ್ನು ನೋಡಿ ಜರ್ಮನಿಗರು ಚಕಿತರಾಗಿದ್ದರು. ಅಲ್ಲಿ ಅವರು ಭಾರತೀಯ ಯುವಕರನ್ನು ಸ್ವತಂತ್ರ ಹೋರಾಟಕ್ಕಾಗಿ ಹುರಿದುಂಬಿಸಲು ದ ಇಂಡಿಯನ್ ಸ್ಟ್ರಗಲ್ ಎಂಬ ಪುಸ್ತಕವನ್ನು ಬರೆದರು. ಆ ಪುಸ್ತಕವನ್ನು ಲಂಡನ್ನಲ್ಲಿ ಪ್ರಕಟಗೊಳಿಸಲಾಯಿತು. ಆದರೆ ಭಾರತದಲ್ಲಿ ಬ್ರಿಟಿಷರಿಂದ ಬ್ಯಾನ್ಗೊಳಿಸಲಾಯಿತು. 1936ರಲ್ಲಿ ಅವರು ಮರಳಿ ಭಾರತಕ್ಕೆ ಬಂದರು. ಆದರೆ ಅವರು ಮಾತೃಭೂಮಿಗೆ ಪಾದಾರ್ಪಣೆ ಮಾಡುತ್ತಿದ್ದಂತೆ ಅವರನ್ನು ಬ್ರಿಟಿಷರು ಬಂಧಿಸಿದರು. ಆದರೆ ಅವರ ಬಂಧನವು ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಭಾರತದ ಯುವಕರೆಲ್ಲರೂ ಉಗ್ರ ಪ್ರತಿಭಟನೆಯನ್ನು ನಡೆಸಿದರು. ಇದರಿಂದಾಗಿ ಬ್ರಿಟಿಷರು ಅನಿವಾರ್ಯವಾಗಿ ನೇತಾಜಿಯವರನ್ನು ಬಿಡುಗಡೆಗೊಳಿಸಬೇಕಾಯಿತು. ಮತ್ತೆ ನೇತಾಜಿಯವರು ರಾಜಕೀಯದಲ್ಲಿ ಸಕ್ರಿಯಗೊಂಡರು. ತಮ್ಮ ಪ್ರಚಂಡ ಜನಪ್ರಿಯತೆಯಿಂದ 1938ರಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಬ್ರಿಟಿಷರು ಡೊಮಿನಿಯನ್ ಸ್ಟೇಟಸ್ ನೀಡುವುದಾಗಿ ಕಾಂಗ್ರೆಸ್ನವರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಇರಾದೆ ಹೊಂದಿದ್ದರು. ಇದಕ್ಕೆ ನೇತಾಜಿಯವರು ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದರು. ಏಕೆಂದರೆ ಡೊಮಿನಿಯನ್ ಸ್ಟೇಟಸ್ ಎಂದರೆ ಭಾರತದಲ್ಲಿ ನಮ್ಮದೇ ಸರ್ಕಾರ ರಚನೆಯಾದರೂ ಕೂಡ ಅದರ ಸರ್ವಾಧಿಕಾರ ಬ್ರಿಟಿಷರ ಬಳಿಯೇ ಇರುತ್ತಿತ್ತು. ಆದರೆ ನೇತಾಜಿಯವರು ಭಾರತವನ್ನು ಸಂಪೂರ್ಣ ಸ್ವತಂತ್ರಗೊಳಿಸುವ ಪಣ ತೊಟ್ಟಿದ್ದರು. ಹಾಗಾಗಿ ದೇಶದ ಮೂಲೆ ಮೂಲೆಯನ್ನು ಸಂಚರಿಸಿ ಯುವಕರ ಮನಸ್ಸಿನಲ್ಲಿ ಕ್ರಾಂತಿಯ ಬೀಜವನ್ನು ಬಿತ್ತುವ ಮೂಲಕ ಅವರಲ್ಲಿ ಕ್ರಾಂತಿಕಾರಿ ಗುಣಗಳನ್ನು ತುಂಬಿ ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ಪ್ರೇರೇಪಿಸಿದರು. ಇದನ್ನು ಅಹಿಂಸಾವಾದಿಗಳಾದ ಗಾಂಧೀಜಿಯವರ ಅನುಯಾಯಿಗಳು ವಿರೋಧಿಸಿದರು. ಆದರೆ ನೇತಾಜಿಯವರು ತಮ್ಮ ಸ್ವಭಾವವನ್ನು ಸಮರ್ಥಿಸಿಕೊಳ್ಳುತ್ತಾ ಸ್ವತಂತ್ರ ಬೇಕೆಂದರೆ ತ್ಯಾಗ ಮತ್ತು ಬಲಿದಾನ ಅನಿವಾರ್ಯ ಎಂದರು. ಸ್ವತಂತ್ರ ಬೇಡಿ ಪಡೆಯುವುದಲ್ಲ, ಅದು ನಮ್ಮ ಹಕ್ಕು ಎಂದು ಘರ್ಜಿಸಿದರು. ಜಪಾನ್ನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಬ ಹೆಸರಿನ ಸಶಸ್ತ್ರ ಪಡೆಯನ್ನು ನಿರ್ಮಿಸಿ ಅದನ್ನು ಬೇರೆ ಬೇರೆ ಘಟಕಗಳಾಗಿ ವಿಂಗಡಿಸಿದರು. ಅದರಲ್ಲಿ ರಾಣಿ ಆಫ್ ಝಾನ್ಸಿ ಎಂಬ ಒಂದು ಘಟಕಕ್ಕೆ ಲಕ್ಷ್ಮೀ ಸ್ವಾಮಿನಾಥನ್ ಎಂಬ ಭಾರತೀಯ ಮಹಿಳೆಯನ್ನು ಅದರ ಕ್ಯಾಪ್ಟನ್ ಆಗಿ ನೇಮಿಸಿದರು. ಜಪಾನ್ನಿಂದಲೇ ರೇಡಿಯೋಗಳ ಮುಖಾಂತರ ಭಾರತೀಯರನ್ನು ಬ್ರಿಟಿಷರ ವಿರುದ್ಧ ಸಿಡಿದೇಳುವಂತೆ ಪ್ರೇರೇಪಿಸಿದರು. ಅವರ ಭಾಷಣಗಳು ಭಾರತೀಯರ ಹೃದಯದಲ್ಲಿ ಸ್ವತಂತ್ರದ ಮಿಂಚು ಸಂಚರಿಸುವಂತೆ ಮಾಡುತ್ತಿತ್ತು.
ನೇತಾಜಿ ತಮ್ಮ ಮುಂದಿನ ರಣತಂತ್ರವನ್ನು ರೂಪಿಸಲು ಸಿಂಗಾಪುರ್ಗೆ ಹೋಗಿ ಹಿಂದಿರುಗುವ ಸಂದರ್ಭದಲ್ಲಿ ಅವರು ಸಂಚರಿಸುತ್ತಿದ್ದ ವಿಮಾನವು ಅಪಘಾತಕ್ಕೊಳಗಾಗಿ ವಿಧಿವಶರಾದರು ಎನ್ನಲಾಯಿತು. ಆದರೆ ಇದು ಈಗಲೂ ಭಾರತೀಯರು ಅರಗಿಸಿಕೊಳ್ಳಲಾಗದ ವಿಷಯವಾಗಿದ್ದು, ಅವರ ನಿಧನದ ವಿಚಾರವಾಗಿ ಈಗಲೂ ವಿಮರ್ಶೆಗಳು ನಡೆಯುತ್ತಲೇ ಇವೆ. ನೇತಾಜಿಯವರ ನಾಯಕತ್ವದ ಗುಣಗಳು, ಅವರ ದೇಶಭಕ್ತಿ ಮತ್ತು ಧೈರ್ಯ, ಅವರ ರಣತಂತ್ರಗಳು ಎಂದೆಂದಿಗೂ ಸ್ಫೂರ್ತಿದಾಯಕ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಸಹಕಾರವನ್ನು ಬಯಸುತ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.